ಗೇಮ್. ನೀವ್ ಹೇಳಿದ್ರಿ ಐ ಬಾಲ್ಸ್ ಅಂತ. ಅಂದ್ರೆ ವೀಕ್ಷಕರು ಅಂದ್ರೆ ನಮ್ಮನ್ನ ಕ್ರಿಕೆಟ್ ನೋಡುವಾಗ ಈಗ ಹೇಗೆ ಅವ್ರನ್ನ ಸೆಳೆಯೋದಿಕ್ಕೆ ಏನೆಲ್ಲ ಮಾಡ್ಬೇಕಾಗುತ್ತೆ ಅಂತ ಅನ್ಸಿದೆ? ಸೊ ಇದು ತುಂಬಾ ರೀಚ್ ಆಗ್ಲೇಬೇಕು. ಆಕ್ಚುಲಿ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಇಂಡಿಯಾದಲ್ಲೂ ಎಷ್ಟೊಂದ್ ಜನಕ್ಕೆ ಇಂಡೋರ್ ಕ್ರಿಕೆಟ್ ಆತರ ಒಂದು ಫಾರ್ಮ್ಯಾಟ್ ಇದೆಯಾ ಅಂತಾನೂ ಕೇಳ್ತಾರೆ. ಸೊ ಅದಾಗ ನಮಗ್ ಅನ್ಸ್ದಾಗ ಹೌದಾ ಅದ್ರಲ್ಲಿ ನೀವು ಇಂಡಿಯಾಗ್ ಆಡ್ತಿದ್ದೀರಾ ಈ ತರ ಒಂದು ಕ್ವಶನ್ ಬಂದಾಗ ನಮ್ಗೆ ಅನ್ಸುತ್ತೆ ಓಕೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಅವೇರ್ನೆಸ್ ಮಾಡೋದಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಟ್ಟಾಗ ಇವಾಗ ನೋಡಿ ನಿಮ್ಮಂತವ್ರು ಇವಾಗ ಕರೆದ್ರಿ, ಇವಾಗ ಇದರಿಂದ ಒಂದು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಆದಾಗ ಈ ಒಂದು ಗೇಮ್ ಮುಂದೆ ಹೊರಿತು ಅಂತ ಒಂದು ಅನ್ಸುತ್ತೆ. ಆತರ ಎಷ್ಟು ಜನ ನಮ್ಗೆ ವಿಸಿಬಿಲಿಟಿ ಕೊಡ್ತಾರೋ ಆತರ ಮುಂದುವರಿಯುತ್ತೆ ಅಂತ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಈ ಗೇಮು ಇಟ್ಸ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್ ಗೇಮ್ ಆಗೋದ್ರಿಂದ ಆಲ್ರೌಂಡರ್ಸ್ಗೆ ಮಹತ್ವ ಕೊಡೋದ್ರಿಂದ ಈ ಗೇಮ್ ತುಂಬಾ ಮುಂದೆ ಹೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಮುಂದುವರಿಸಬೇಕು. ನಾವು ಅದಕ್ಕೆ ಪ್ರಯತ್ನ ಪಡ್ತಾನೆ ಇದೀವಿ. ನೋಡೋಣ ಇಲ್ಲಿಗೆ ಎಷ್ಟು ಮಟ್ಟಿಗೆ ಹೋಗುತ್ತೆ. ನಿಮ್ಮಂತರ ಸಪೋರ್ಟ್ ಇರ್ಲಿ ಅಂತ